ರೈತರ ಬಾಂಧವರಿಗೆ ಎಲ್ಲರಿಗೂ ನಮಸ್ಕಾರಗಳು. ಇದರಲ್ಲಿ ಏನಪ್ಪ ತಿಳಿಸೋದು ಅಂದರೆ, ಬೋರ್ವೆಲ್ ಪಾಯಿಂಟ್ ಮಾಡಿಸ್ಬೇಕಂತ ನಿಮ್ಮ ಮನಸ್ಸಲ್ಲಿ ಎಲ್ಲ ಇರುತ್ತೆ. ಯಾರನ್ನ ಕರೆದು ಮಾಡಿಸ್ಬೇಕು, ಯಾವ ಥರ ಮಾಡೋರನ್ನ ಕರೆಸ್ಬೇಕು, ಅವ್ರನ್ನೂ ಕರೆಸಿದ್ವಿ ಇವ್ರನ್ನೂ ಕರೆಸಿದ್ವಿ ಎಲ್ಲರನ್ನೂ ಕರೆಸಿದ್ವಿ, ಪಾಯಿಂಟ್ಗಳು ಫೇಲ್ ಆಗ್ತದೆ ಅಂತ ನಿಮ್ಮ ಮನಸ್ಸಲ್ಲಿ ತಿಳ್ಕೊಂಡಿರ್ತೀರ. ಯಾವುದು ಇದು ನೀರು ಬೀಳುತ್ತೆ, ಇದು ನೀರು ಬೀಳಲ್ಲ ಅಂತಕ್ಕದ್ದನ್ನು ಪತ್ತೆ ಮಾಡೋಕ್ಕೆ ಅಷ್ಟು ಸುಲಭದ ಕಥೆ ಅಲ್ಲ ಅದು. ಸರ್, ಪಕ್ಕದ ಜಮೀನುಗಳಲ್ಲೇ ಸಿಕ್ಕಾಪಟ್ಟೆ ನೀರು ಬೀಳ್ತಿರ್ತವೆ, ನಮ್ಮ ಜಮೀನುಗಳಲ್ಲಿ ನೀರು ಬೀಳಲ್ಲ ಅಂತ ನೀವು ಅಂದ್ಕೊತಾ ಇರ್ತೀರ. ಏನು ಕಾರಣ, ಯಾಕೆ ಈ ಥರ ಆಗ್ತಿದೆ ಅಂತ ನಿಮ್ಮ ಮನಸ್ಸಲ್ಲಿ ಓಡ್ತಾ ಇರುತ್ತೆ. ಬೋರ್ ಹಾಕ್ಸಿರ್ತೀರ, ಎಲ್ಲ ಬೋರಲ್ಲಿ ಬೂದಿ ಬೀಳ್ತಿರುತ್ತೆ, ಒಂದೊಂದು ಬೋರಲ್ಲಿ ಸ್ವಲ್ಪ ಹಸಿ ಬರುತ್ತೆ ಅಂತ ತಿಳ್ಕೊಡ್ರಿ. ಇದು ಒಂದು ಕೊಟ್ಟೂರಲ್ಲಿ ಆದಂಥ ಘಟನೆ. ಇದು ಪಾಯಿಂಟಿಂದು. ಅವರು ಭೂಮಿ 2 ಎಕರೆ, ಈ ಕಡೆ 1 ಎಕರೆ ಜಮೀನು, ಇದು 2 ಎಕರೆ ಒಂದು ಜಮೀನು. ಈ ಜಮೀನೊಳಗಡೆ ಸಿಕ್ಕಾಪಟ್ಟೆ ಪಾಯಿಂಟ್ ಹಾಕ್ಸಿದ್ರು. ಒಂದು ಸೈಡೆಲ್ಲ ಹಾಕ್ಸಿಬಿಟ್ಟಿದ್ದಾರೆ. ಹಿಂಗೆ ಇದರೆಲ್ಲ ಸ್ವಲ್ಪ ಹಸಿ ಬರೋದು, ಪಾಯಿಂಟೆಲ್ಲ ಫೇಲ್ ಆಗೋದು, ಇದೆಲ್ಲ ಕರೆ ಬಂಡೆ ಇಲ್ಲೆಲ್ಲ ಪಾಯಿಂಟಲ್ಲಿ. ಈ ಪಾಯಿಂಟಲ್ಲಿ ಬೋರ್ ಹಾಕ್ಸಿದ್ದಾರೆ ಅವರು. ಬೋರ್ ಹಾಕ್ಸಿದ್ದು ಏನಾಗಿದೆ ಅಂದರೆ, ಇದು ಒಂದೇ ಪದರು ಆ ಪಾಯಿಂಟಿನಲ್ಲಿ ಬಂದಿದೆ. ಒಂದೊಂದು ಏರಿಯಾಗಳಲ್ಲಿ ಒಂದು 100-120 ಅಡಿಗೆ, ಇಲ್ಲ 100 ಅಡಿಗೆ, 180 ಅಡಿಗೆ ಒಂದು ಫ್ಯಾಕ್ಚರ್ ಬರ್ತಿರ್ತೈತೆ ಒಂದೊಂದು ಏರಿಯಾಗಳಲ್ಲಿ. ಆ ಫ್ಯಾಕ್ಚರಲ್ಲಿ ಏನಾಗಿದೆ ಅಂದರೆ, ಸಣ್ಣ ಗ್ಯಾಪ್ 1 ಇಂಚ್, ಅರ್ಧ ಇಂಚು, 1 ಇಂಚು ಬಿದ್ದರೆ ನೆಕ್ಸ್ಟು ವಾತಾವರಣ ಏನಂದರೆ ಕರೆ ಬಂಡಿದೆ ಅಲ್ಲ. ಈ ಕರೆ ಬಂಡೆಗಳಲ್ಲಿ ಆದಷ್ಟು ನೀರಿನ ಪ್ರಮಾಣ ಸ್ವಲ್ಪ ಕಮ್ಮಿ ಇರುತ್ತೆ. ಒಂದೊಂದು ಏರಿಯಲ್ಲಿ ಕರೆ ಬಂಡೆಯಲ್ಲಿ ನೀರು ಬೀಳ್ತಾ ಇರುತ್ತೆ. ಇವರೆಲ್ಲ ಈ ಥರ ಎಲ್ಲ ಹಾಕ್ಸಿಬಿಟ್ರು, ಎಲ್ಲ ಫೇಲ್ ಆಗಿಬಿಟ್ಟಿದೆ. ಈ ಕಡೆ ಎಲ್ಲ ಫೇಲ್ ಆದಮೇಲೆ ನೆಕ್ಸ್ಟು ಒಂದು ಸತಿ ನಮ್ಮ ವೀಡಿಯೋಗಳು ನೋಡಿದ್ದಾರೆ ಅವರು. ವಿಡಿಯೋ ನೋಡಿ ನಿಮಗೆ ಕಾಲ್ ಮಾಡಿದರು. ಕಾಲ್ ಮಾಡಿದಾಗ ಏನಾಗಿದೆ, ಸರ್ ಈ ಥರ ಪಾಯಿಂಟ್ ಮಾಡಿಸಿದ್ವಿ, ಈ ಥರ ಆಯಿತು, ಹಿಂಗೆಲ್ಲ ಏನಾಗಿಬಿಡಬೇಕು ಅಂತ ಬಂದಾಗ ನಾನು ಅವ್ರಿಗೆ ತಿಳಿಸಿದ್ದು ಒಂದೇ, ನಿಮ್ಮ ಹೊಲದಲ್ಲಿ ಯಾರು ಕೊಟ್ಟಾಗಾದರೂ ಪಾಯಿಂಟ್ ಮಾಡಿಸಿ, ಬಟ್ ನೀವು ಒಂದು ಸಲ ಎಲ್ರಾಡನ್ನು ಚೆಕ್ ಮಾಡಿ. ಈ ಥರ ಎಲ್ರಾಡನ್ನು ತೊಗೊಂಡು ಅವ್ರಿಗೆ ಫೋಟೋ ಹೊಡೆದು ಹಾಕಿದ್ದೆ ನಾನು. ಫೋಟೋ ಹೊಡೆದು ಹಾಕಿದಾಗ ನಿಮ್ಮ ಹೊಲದಲ್ಲಿ ನೀವೇ ಚೆಕ್ ಮಾಡ್ಕೊಳ್ಳಿ. ಒಂದು 2-3 ಇದ್ದವ್ರ ಪಾಯಿಂಟ್ ಮಾಡಿಸಿ ಚೆಕ್ ಮಾಡ್ಕೊಳ್ಳಿ. ಈ ಬೋಧದಿಂದ ಆ ಬೋಧಕ್ಕೆ ಹೋದಾಗೆ, ಆ ಬೋಧದಿಂದ ಈ ಬದುಕು ಬಂದಾಗೆ ಅದು ವರ್ಕ್ ಆಗುತ್ತೆ. ವರ್ಕ್ ಆದಲ್ಲಿ ನೀವು ಗುರ್ತುಗಳನ್ನು ಮಾಡ್ಕೊಂಡು ಅದು ಎಲ್ಲಿ ಸೇರುತ್ತೆ ಅಂತ ಒಂದು ಡಿವೈಡನ್ನು ನೀವು ಚೆಕ್ ಮಾಡಿ ಅಲ್ಲಿ ಕಲ್ಲಿಟ್ಕೊಂಡು ಗುರ್ತು ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದೆ. ಅವ್ರು ಹೇಳಿದ್ದು ಒಂದೇ, ಸರ್ ಒಬ್ಬ 3-4 ಬೋರ್ ಪಾಯಿಂಟ್ ಮಾಡೋಕ್ಕೆ ಕಳಿಸಿದ್ದೆ. ಅವ್ರು ಏನು ಹೇಳಿದರು ಅಂದರೆ, ಸರ್ ಈ ಕಡೆ ಭಾಗ ಇಲ್ಲ ಅಂತ ಒಬ್ರು ಹೇಳ್ತಾರೆ, ಆ ಕಡೆ ಭಾಗ ಇಲ್ಲ ಅಂತ ಒಬ್ರು ಹೇಳ್ತಾರೆ, ಈ ಕಡೆ ಭಾಗ ಇಲ್ಲ ಅಂತ ಒಬ್ರು ಹೇಳ್ತಾರೆ, ಸರ್ ಯಾವ್ದು ಹೊಡಿಸ್ಬೇಕು ಯಾವ್ದು ಹೊಡಿಸ್ಬೇಕು ಅನ್ನೋದೇ ಗೊತ್ತಾಗಲ್ಲ ಅಂತ ಅಂದರು. ಆವಾಗ ನೀವೇ ಅದನ್ನೆಲ್ಲ ಎಲ್ರಾಡ್ ಹಿಡ್ಕೊಂಡು ಈ ಥರ ಬೆಂಡ್ ಮಾಡ್ಕೊಂಡು ನೀವು ಎಲ್ರಾಡಲ್ಲಿ ಚೆಕ್ ಮಾಡ್ಕೊಳ್ಳಿ. ಆ ಒಂದೊಂದು ಪಾಯಿಂಟಲ್ಲಿ ಏನೇನು ವರ್ಕ್ ಆಗುತ್ತೆ, ಒಂದೊಂದು ಪಾಯಿಂಟಲ್ಲಿ ಏನೇನು ವರ್ಕ್ ಆಗೋಲ್ಲ ಅಂತ ನೀವು ಗುರ್ತು ಮಾಡಿಟ್ಕೊಳ್ರಿ ಅಂತ ಅವ್ರಿಗೆ ತಿಳಿಸಿದೆ. ಅವ್ರು ಅದೇ ಥರ ಎಲ್ರಾಡ್ ತೊಗೊಂಬಂದರು. ಎಲ್ರಾಡನ್ನು ಈ ಸರ 1 ಕಾಲಡಿ ಫೋಟೋ ಉದ್ದ, ಅರ್ಧ ಫೋಟೋ ಉದ್ದೋಟು ಕೆಳಗಡೆ ಬಗ್ಗಿಸ್ಕೊಂಡು ಪಾಯಿಂಟ್ಗಳನ್ನು ಮಾಡಿದರು. ಪಾಯಿಂಟ್ಗಳನ್ನು ಅವರೇ ಸಪ್ರೇಟಾಗಿ ಒಂದು ಪಾಯಿಂಟ್ ಮಾಡಿದ್ದಾರೆ. ಇದು ಒಂದು ಪಾಯಿಂಟ್, ಇದೊಂದು ಪಾಯಿಂಟ್, ಇದೊಂದು ಪಾಯಿಂಟು, 3 ಪಾಯಿಂಟ್ 3 ವ್ಯಕ್ತಿಗಳು ಮಾಡಿದ್ದರು. ಆ 3 ವ್ಯಕ್ತಿಗಳಲ್ಲಿ ಎಕ್ಸಾಕ್ಟ್ ಪಾಯಿಂಟು 3 ಇಲ್ಲ ಇದರಲ್ಲಿ. ಇವರೇ ಕಂಡುಹಿಡಿದಿದ್ದಾರೆ ಅದನ್ನೇ. ಅದು ಹೆಂಗೆ ಕಂಡುಹಿಡಿದಾರೆ ಅಂದರೆ, ಇಲ್ಲಿ ಒಂದು ಪಾಯಿಂಟನ್ನು ಚೆಕ್ ಮಾಡಿದ್ದಾರೆ, ಇದಕ್ಕೆ ಒಂದೇ ಥರ ವರ್ಕ್ ಆಗಿದೆ, ಇದಕ್ಕೊಂದು ವರ್ಕ್ ಆಗಿದೆ. ಇಲ್ಲೊಂದು ಪಾಯಿಂಟ್ ಚೆಕ್ ಮಾಡಿದ್ದಾರೆ, ಇದು ಒಂದೇ ದರಿ, ಸರ್ ಇದು ಒಂದೇ ಈ ಥರ ಆಯಿತು ಅಂತ ಹೇಳಿದರು ಅವರು. ನೆಕ್ಸ್ಟು ಒಂದು ಪಾಯಿಂಟ್ ಚೆಕ್ ಮಾಡಿದ್ದಾರೆ. ಈ ಪಾಯಿಂಟಲ್ಲಿ ಏನಾಗಿದೆ ಅಂದರೆ, ಇದು ಫ್ಯಾಕ್ಚರ್ ಚೇಂಜ್ ಆಗಿದೆ. ಫ್ಯಾಕ್ಚರ್ ಚೇಂಜ್ ಆಗಿ ಏನಾಗಿದೆ, ಇಲ್ಲಿ ವರ್ಕ್ ಆಗಿದೆ, ಇಲ್ಲೊಂದು ಫ್ಯಾಕ್ಚರ್ ವರ್ಕ್ ಆಗಿದೆ, ಇಲ್ಲೊಂದು ಫ್ಯಾಕ್ಚರ್ ಸರ್ ಈ ಥರ ಫ್ಯಾಕ್ಚರ್ ವರ್ಕ್ ಆಗಿದೆ, ಬಟ್ ಇದು ಪಾಯಿಂಟ್ ಎಲ್ಲಿ ಕೂಡುತ್ತೆ ಅನ್ನೋದು ಗೊತ್ತಿಲ್ಲ. ಅವರು ನೆಕ್ಸ್ಟ್ ನಮಗೆ ಕಾಲ್ ಮಾಡಿದೆ, ನಾವು ಕೊಟ್ಟೂರಿ ಪಾಯಿಂಟ್ಗೆ ಹೋದ್ವಿ. ಸರ್ ಇಲ್ಲಿ ಪಾಯಿಂಟ್ ಮಾಡಿದ್ದೇವೆ. ಅವ್ರು ಫಸ್ಟ್ಗೆ ನೀವು ಎಲ್ಲಿ ಪಾಯಿಂಟ್ ಮಾಡಿದ್ದೀರಾ, ಏನು ಗೊತ್ತು ಮಾಡ್ತೀವಿ, ನೀವೇನು ತಿಳಿಸ್ಬೇಡ್ರಿ, ಬೇರೆ ಯಾರೇ ಪಾಯಿಂಟ್ ಮಾಡಿದ್ರು ತಿಳಿಸ್ಬೇಡ್ರಿ ಅಂತ ನಾನು ಒಂದು ಮಾತು ಹೇಳಿದೆ ಅವರಿಗೆ. ಅವಾಗೇನಾಯಿತು ಅಂದರೆ, ಪಾಯಿಂಟ್ ಚೆಕ್ ಮಾಡ್ಕೊತ ಹೋದ್ವಿ. ಅವ್ರು ಮಾಡಿರೋಂಥ ಪಾಯಿಂಟ್ಗೂ ನಮಗೂ 2-3 ಅಡಿ ಡಿಫ್ರೆನ್ಸ್ನ ಪಾಯಿಂಟ್ ಸಿಕ್ತು. ಯಾವ ಪಾಯಿಂಟ್ ಸಿಕ್ತು ಅಂದರೆ, ಅವರು ಗುರ್ತು ಮಾಡಿಲ್ಲ ಈ ಪಾಯಿಂಟ, ಬಟ್ ಇವು ಎಲ್ಲೆಲ್ಲಿದೆ ಅಂತ ಒಂದು ಸ್ವಲ್ಪ 3-4 ಅಡಿ ಡಿಫ್ರೆನ್ಸಲ್ಲಿ ಒಂದು ಕಲ್ಲು ಹಾಕಿ
ರೆಡಿ ಮಾಡಿ ಇಟ್ಟಿದ್ರು. ಬಟ್ ಆ ಕಲ್ಲು ನಮಗೆ ಕಾಣಲಿಲ್ಲ, ಹಂಗೆ ಇಟ್ಟಿದ್ರು ಅವರು. ನಾವು ಹಿಡಿದಾಗ ಇದೆಲ್ಲ ಫ್ಯಾಕ್ಚರ್, ಸೇಮ್ ಫ್ಯಾಕ್ಚರ್ ರೈತರು ಹಿಡಿದಿದ್ದಾರೆ. ಅವನ್ನ ಹಿಡಿದು ಇದು ಗುರ್ತು ಮಾಡೋಕ್ಕಾಗಲಿಲ್ಲ. ಸೆಂಟ್ರ್ ಗುರ್ತು ಮಾಡಬೇಕಲ್ಲ. ಈಗ ಏನಂದರೆ ಈ ಫ್ಯಾಕ್ಚರ್ ಬಂದು ಇಲ್ಲಿ ಕೊಡುತ್ತೆ, ಈ ಫ್ಯಾಕ್ಚರ್ ಬಂದು ಇಲ್ಲಿ ಕೊಡುತ್ತೆ, ಎರಡು ಜಾಯಿಂಟಾಗಿ ಈ ಕಡೆ ಭಾಗಕ್ಕೆ ಹೋಗುತ್ತೆ. ಇದನ್ನು ಅವ್ರ ಕಡೆ ಪತ್ತೆ ಮಾಡೋಕ್ಕಾಗಲಿಲ್ಲ. ಬಟ್ ಫ್ಯಾಕ್ಚರ್ ಎಲ್ಲಿದೆ ಅಂತ ಪಕ್ಕ 100% ಅವರೇ ಗೊತ್ತು ಹಿಡಿದಿದ್ದಾರೆ, ಅದು ನಾವು ಹೇಳಿದ ಪ್ರಕಾರ. ಅವಾಗ ಏನಾಯಿತು ಅಂದರೆ, ಈ ಫ್ಯಾಕ್ಚರ್ ಹುಡ್ಕೊಂತ ಬಂದಾಗೆ ಈ ಫ್ಯಾಕ್ಚರ್ ಸರ್ ನಾನು ಇಲ್ಲಿ ಗುರ್ತು ಮಾಡಿದ್ದೆ ಅಂತ ಅವರೆಲ್ಲ ಗುರ್ತು ಮಾಡಿ ತೋರಿಸಿದರು. ಸರ್ ಇದೆ ಅಂತ. ಅವ್ರು ಮಾಡಿದ ತಪ್ಪೇನಂದರೆ ಫ್ಯಾಕ್ಚರ್ ಕರೆಕ್ಟ್ ಕಂಡುಹಿಡಿದ್ರೆ, ಬಟ್ ಅದು ಎಲ್ಲಿ ಕೂಡುತ್ತೆ ಅನ್ನೋದು ಮಾತ್ರ ಅವ್ರ ಕೈಲಿ ಕಂಡುಹಿಡಿಯೋಕ್ಕಾಗಿಲ್ಲ. ಆ ಪಾಯಿಂಟಲ್ಲಿ ಗುರ್ತು ಮಾಡಿದ ಪಾಯಿಂಟಲ್ಲಿ ಒಂದು 3 ಅಡಿ ಜಾಗದಲ್ಲೇ ಪಾಯಿಂಟ್ ಇದೆ. ಅದನ್ನು ಗುರ್ತು ಮಾಡಿ ಪಾಯಿಂಟ್ ಡ್ರಿಲ್ ಮಾಡಿಸಿದರು. ಡ್ರಿಲ್ ಮಾಡಿಸಿದ್ರೆ ಎರಡೂ ಫ್ಯಾಕ್ಚರಲ್ಲಿ 2-2 ಇಂಚ್ ಬಂತು. ಈ ಫ್ಯಾಕ್ಚರಲ್ಲಿ ಇದು ಕರಿಬಂಡೆ ಬಂತು. ಇಲ್ಲಿ ಕರಿಬಂಡೆ ಹತ್ತೋದ್ರೊಳಗೆ 300 ಅಡಿ ಗ್ಯಾಪ್ ಒಳಗಡೆ 2 ನೀರು ಬಿತ್ತು. ಅವಾಗ ರೈತರಿಗೂ ಅವ್ರಿಗೂ ತುಂಬ ಖುಷಿಯಾಯಿತು. ನಮ್ಮ ಹೊಲದಲ್ಲಿ ನಾವೇ ಪಾಯಿಂಟ್ ಕಂಡುಹಿಡ್ಕೋಬೋದು, ನಾವೇ ಸುಮ್ಮನೆ ಅವ್ರು ಕರೆಸಿದ್ವಿ ಇವ್ರು ಕರೆಸಿದ್ವಿ ಅಂತ ನೀವು ತಪ್ಪಾಗಿ ಇದನ್ನು ಮಾಡ್ಕೊಂಬಿಡ್ತೀರ. ಬಟ್ ಯಾರು ಕರೆಸಿದ್ರು ಫ್ಯಾಕ್ಚರೇ ಕಂಡುಹಿಡಿಯೋದು. ನಾನು ಕರೆಸಿದ್ರು ಫ್ಯಾಕ್ಚರೇ ಕಂಡುಹಿಡಿಯೋದು, ಯಾರು ಕರೆದ್ರು ಫ್ಯಾಕ್ಚರೇ ಕಂಡುಹಿಡಿಯೋರು. ಬಟ್ ಏನಾಗುತ್ತೆ ಅಂದರೆ ಅಲ್ಲಿ ಪ್ರಾಬ್ಲಮ್ ಏನಂದರೆ, ನಿಮಗೊಂದು ಅನುಭವ ಬರುತ್ತೆ. ಅವ್ರು ಮಾಡೋಗಿದ್ರು, ಇದು ಪಾಯಿಂಟ್ ಫೇಲ್ ಆಯಿತು, ಇದು ಬಿತ್ತು, ಇದು ಫೇಲ್ ಆಯಿತು, ಇದು ಯಾಕೆ ಫೇಲ್ ಆಯಿತು, ಇದು ಬಿಡ್ತಂತೆ ನಿಮಗೆ ರೈತರೇ ನೀವು ನಿಮ್ಮ ಬಗ್ಗೆ ನೀವು ತಿಳ್ಕೊಂಬಿಡ್ಬೋದು. ಈಗ ಒಂದು ಹೊತ್ತಲ್ಲಿ ಬೋರ್ ಹೊಡೆದಿರ್ತೀರ, ಅಲ್ಲಿ ಫೇಲ್ ಆಗಿರುತ್ತೆ, ಅಲ್ಲಿ ರಾಡ್ ಹಿಡ್ಕೊಂಡು ಹೋದಾಗ ಅಲ್ಲಿಯೇ ಒಂಥರ ಜಂಕ್ಷನ್ ತೋರಿಸಿರುತ್ತೆ. ಅದು ನೀರು ಸ್ವಲ್ಪ ಇರುತ್ತಲ್ಲೇ ಒಂಥರ ಜಂಕ್ಷನ್ ತೋರಿಸುತ್ತೆ. ಅದನ್ನು ತಿಳ್ಕೊಬೇಕು. ಒಂದೇ ಸಲ ತಿಳ್ಕೊಳಕ್ಕಾಗಲ್ಲ, ಹೋಗ್ತಾ ತಿಳ್ಕೊಬೋದು. ಈ ಥರ ಎಲ್ಲ ರೈತರು ಪಾಯಿಂಟ್ ಮಾಡಿಸಿ ಕಳಿಸಿದ ಮೇಲೆ ಒಬ್ಬರಲ್ಲಿದ್ರೆ ಒಬ್ಬರ ಥರ ಚೆಕ್ ಮಾಡಿಸಿ, ನೀವು ಎಲ್ರಾಡ್ಗಳನ್ನು ಬಳಸ್ಕೊಂಡು ನೀವೇ ಸ್ವಲ್ಪ ಚೆಕ್ ಮಾಡಿಸಿ ನಿಮಗೇನಾದರೂ ಡೌಟ್ ಬಂದು ಈ ಥರ ಆಯಿತು ಅಂತಂದರೆ ನಮ್ಮ ನಂಬರ್ ಇದೆ. ನಮ್ಮ ನಂಬರು 9164347873 ಅಂತ. ಇದ್ರ ಬಗ್ಗೆ ನಿಮ್ಮ ಮಾಹಿತಿ ಏನಾದರೂ ತಿಳ್ಕೊಬೋದು, ನಾವು ಹೇಳ್ತೀವಿ. ಆದಷ್ಟು ನೀವೇನಾದರೂ ಹಿಂಗೆ ಕೊಟ್ಟೂರಲ್ಲಿ ಟ್ರೈ ಮಾಡಿದ್ದಾರೆ ನೋಡಿ, ಕೊಟ್ಟೂರಲ್ಲಿ ಟ್ರೈ ಮಾಡಿ ಅವರೇ ಗುರ್ತು ಮಾಡ್ಕೊಂಡು, ಬಟ್ ಸರ್ ನಮಗೆ ಇದು ಗೊತ್ತಾಗ್ತಿಲ್ಲ, ಸ್ವಲ್ಪ ನಾವು ಗುರ್ತು ಮಾಡೇವಂತ ನೀವು ಆ ಥರ ಮಾಡಿದ್ರು ನಮ್ಮ ಕರ ಕೊಡಿಸ್ಕೊಂಡ್ರೆ ನಾವೇ ಅದನ್ನು ಜಾಯಿಂಟ್ ಮಾಡಿ ಎಲ್ಲಿ ಬರುತ್ತೆ ಅಂತ ತಿಳ್ಕೊಂಡು ನಿಮ್ಮಿಂದ ನಿಮ್ಮ ಕೊಟ್ಟೆಗೆ ಪಾಯಿಂಟ್ ಮಾಡಿಸಿ ಅದನ್ನು ಸಕ್ಸಸ್ ಆಗೋ ಥರ ನಾವು ನಡೆಸ್ಕೊಡ್ತೀವಿ. ನಿಮಗೇನಾದರೂ ಡೌಟ್ ಇದ್ದರೆ ಏನಾದರೂ ನಾನು ಈ ಸ್ಕ್ರೀನಲ್ಲಿ ಇರೋ ನಂಬರ್ಗೆ ನೀವು ಫೋನ್ ಮಾಡಿ. ಆದಷ್ಟು ನಮಗೆ ಟೈಮ್ ಇದ್ದರೆ ನಾವು ಬಂದು ನಿಮಗೆ ಪಾಯಿಂಟ್ ಮಾಡಿಕೊಡ್ತೀವಿ. ಇಲ್ಲ ಆ ಥರ ಅಲ್ಲಿ ಏನಾದರೂ ಡ್ರಿಲ್ ಮಾಡಿಸಿದ್ರೆ ನಾವು ಮಾಡ್ಸೋಕ್ಕೆ ಏರ್ಪಾಟ್ ಮಾಡ್ತೀವಿ. ಈಗ ಎಲ್ರಾಡಿದ್ದೇನೆ ಎಲ್ಲದೂ ಪತ್ತೆ ಮಾಡೋಕ್ಕಾಗಲ್ಲ. ಬಟ್ ಅದರಲ್ಲಿ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಬೇಕು. ಒಮ್ಮೆ ನಮಗೆ ಸಿಗೋಲ್ಲ. ಖಾಲಿ ಫ್ಯಾಕ್ಚರು ಸಿಗ್ತಿರುತ್ತೆ, ನೀರಿನ ಫ್ಯಾಕ್ಚರು ಸಿಗ್ತಿರುತ್ತೆ, ಸಣ್ಣ ಗ್ಯಾಪು ಸಿಗ್ತಿರುತ್ತೆ, ದೊಡ್ಡ ಗ್ಯಾಪು ಸಿಗ್ತಿರುತ್ತೆ. ನೋಡ್ಕೊಂಡು ಮಾಡ್ಕೋಬೇಕಷ್ಟೇ. ಬಟ್ ರೈತರುಗಳು ನೀವು ಸ್ವಲ್ಪ ಇವಾಗ ನೋಡ್ಕೊತ ಇರ್ರಿ. ಆಮೇಲೆ ಇದು ಮ್ಯಾಗ್ನೆಟಿಕ್ ರಾಡ್ ಅಂತ. ಈ ಮ್ಯಾಗ್ನೆಟಿಕ್ ರಾಡು ಇದು ಅಷ್ಟು ಸ್ವಲ್ಪ ಸಿಗೋಲ್ಲ. ಬಟ್ ನಾವೆಲ್ಲ ಇದರಲ್ಲಿ ಹಾಕಿ ಮಾಡಿಸಿರೋದು. ಇದರಲ್ಲಿ ಏನಂದರೆ ಫ್ಯಾಕ್ಚರ್ಗಳನ್ನ ಸ್ವಲ್ಪ ಐಡೆಂಟಿಫೈರ್ ಮಾಡುತ್ತೆ ಇದು. ಹಂಗಾಗಿ ಯಾವ ವ್ಯಕ್ತಿನೂ ಜರಿಯೋಕ್ಕಾಗಲ್ಲ, ಯಾವ ವ್ಯಕ್ತಿನೂ ಪಾಯಿಂಟ್ ಮಾಡೋರ್ನು ಇವ್ರು ಸರಿ ಮಾಡಲ್ಲ ಅಂತ ಅನ್ನೋಕ್ಕೂ ಆಗಲ್ಲ. ಬಟ್ ಏನಂದರೆ ಎಲ್ಲದೂ ಸ್ವಲ್ಪ ರೈತರಲ್ಲೂ ನಿಗಾ ಇರಬೇಕು. ಅವ್ರು ಪಾಯಿಂಟ್ ಮಾಡಿದ್ದಾರೆ ಒಂದೊಂದು ಹಳ್ಳಿಗಳಲ್ಲಿ ನಾವು ಅದೇ ಥರನೇ ಮಾಡ್ತಾಯಿರೋದು. ಈಗ ನಾವು ಯಾರಾದರೂ ಪಾಯಿಂಟ್ ಮಾಡಿಸಿರ್ತಾರಲ್ಲ ಅವ್ರಿಗೆ ಹೇಳ್ತಿರ್ತೀವಿ, ಸರ್ ನೀವೇ ಎಲ್ಲರೂ ಹಿಡ್ಕೊಂಡು ಚೆಕ್ ಮಾಡಿ, ಅದು ವರ್ಕ್ ಆಯಿತು ಇಲ್ಲ ಅಂತ ನೀವು ನನಗೆ ತಿಳಿಸಿ. ಆ ಥರ ಆತಂದರೆ ಕೆಲವೊಂದು ಏರಿಯಾಗಳಲ್ಲಿ ನೀರು ಬರೋ ಥರ ಅವರಿಗೆ ಈ ಥರ ವರ್ಕ್ ಆಗಿಸ್ತಾರೆ ಅಂದರೆ ಅದನ್ನು ಡ್ರಿಲ್ ಮಾಡಿಸಿ, ಅದು ನಡೆಯುತ್ತೆ, ನೀರು ಬರುತ್ತೆ ಅಂತ ನಾವು ಅವ್ರಿಗೆ ಹೇಳಿದ್ದೀವಿ. ಆ ಥರ ನೀರು ಬಂದಿದೆ. ಬಟ್ ನಮಗೆ ಗೊತ್ತಾಗಲ್ಲ ಸರ್, ನೀವು ಬಂದು ಹೋಗಂಗ ಏರಿಯಾಗಳಲ್ಲಿ ಬಂದೋಗಿದ್ದೇವೆ. ನಿಮಗೆ ಎನಿ ಡೌಟ್ ಏನೇ ಇದ್ದರೆ ಈ ನಂಬರಿಗೆ ಕಾಲ್ ಮಾಡಿ, ನಿಮ್ದು ಏನಾದರೂ ಇದ್ದರೆ ನಾವು ತಿಳಿಸ್ಕೊಡ್ತೀವಿ. ನಮಸ್ಕಾರ.